ಈ ಒಂದು ಬಿಗ್ ಬಾಸ್ ಸೀಸನ್ 11ರಲ್ಲಿ ತುಂಬಾ ಸವಾಲುಗಳಿದೆ. ನೋಡಿ, ಹನುಮಂತನ ಡೇಟ್ ಆಫ್ ಬರ್ತ್ ತಗೊಳ್ಳೋದಾದ್ರೆ ಹನುಮಂತ ಅವ್ರ ಡೇಟ್ ಆಫ್ ಬರ್ತ್ 7ನೇ ತಾರೀಕು ಹುಟ್ಟಿದ್ದಾರೆ. ಅವರು 7 ಮತ್ತು 2ಕ್ಕೆ ಸ್ವಲ್ಪ ಇರುಸು ಮುರುಸು. ತ್ರಿವಿಕ್ರಮ್ ಅವರು ತಗೊಂಡ್ರೆ ಅವರು 18ನೇ ತಾರೀಕು ಹುಟ್ಟಿದ್ದಾರೆ. ಅವ್ರಿಗೂ ಮತ್ತು ಚಂದ್ರನಿಗೂ ಈ 11ನೇ ಸೀಸನ್ 9ನೇ ತಾರೀಕು ಆಗುತ್ತೆ. 9 ಮತ್ತು 11ಕ್ಕೆ ಒಂದು 100ಕ್ಕೆ ಶ್ರೀ ಗುರುಭ್ಯೋ ನಮಃ. ಮಾತಾ ಚಾಮುಂಡೇಶ್ವರಿ ದೇವತಾಯಿಗಳು ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ವಿಡಿಯೋಗಳು ಮಾಡ್ತಾ ನಾನೇ ಇವತ್ತೊಂದು ಚಾಲೆಂಜ್ ಆಗಿ ತಗೊಂಡಿದ್ದೀನಿ. ಏನಪ್ಪಾ ಅಂದ್ರೆ, ಈ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಆಫ್ ಮತ್ತು ರನ್ನರ್ ಆಫ್ ಯಾರು ಆಗಬಹುದು ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡಿ ನಿಮ್ಮ ಮುಂದೆ ನಾನು ತಿಳಿಸೋಕೆ ಬಂದಿದ್ದೀನಿ. ಯಾರು ಅನ್ಯತಾ ಭಾವಿಸ್ಬೇಡಿ, ಗುರುಗಳಿಗೆ ಇದೆಲ್ಲ ಹಾಕಬೇಕಾಗಿತ್ತು ಅಂತ ಹಾಕಬೇಡಿ. ಮತ್ತೆ ಅದು ಹೇಳಿದ ರೀತಿ ಆಗಬಹುದು ಅಥವಾ ಆಗದೇನೂ ಇರಬಹುದು. ಸುಮ್ಮನೆ ನಾನು ನನಗೆ ಒಂದು ಚಾಲೆಂಜ್ ಹಾಕಿ ನನಗೆ ನಾನೇ ಒಂದು ಗಣಿತವನ್ನು ಮಾಡಿಕೊಂಡು ಒಂದು ಊಹೆ ಮಾಡಿಕೊಂಡಿರೋದನ್ನ ನಿಮ್ಮ ಮುಂದೆ ನಾನು ಪ್ರಸ್ತುತ ಪಡಿಸ್ತಾ ಇದ್ದೀನಿ. ಸುಮ್ಮನೆ ತಿಳ್ಕೊಳ್ಳಿ ಅಷ್ಟೇ ಸಾಕು, ಸರಿನಾ? ಈ ಮಾಹಿತಿ ಏನಾದರೂ ನೀವು ಮೊದಲ ಬಾರಿ ನೋಡ್ತಾ ಇದ್ರೆ ಅಥವಾ ಈ ಮಾಹಿತಿಯನ್ನು ತಗೊಂಡಿರೋದಕ್ಕೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇನ್ನೊಂದು ಶೇರ್ ಮಾಡಿ. ಈಗ ವಿಚಾರಕ್ಕೆ ಬರೋಣ. ನೋಡಿ, ಬಿಗ್ ಬಾಸ್ ಸೀಸನ್ 11 ಈಗ ನಡೀತಾ ಇರ್ತಕ್ಕಂಥದ್ದು. ಈ ಒಂದು ಬಿಗ್ ಬಾಸ್ ಸೀಸನ್ 11ರಲ್ಲಿ ತುಂಬಾ ಸವಾಲುಗಳೆದುರಾಗಿದೆ. ಇಷ್ಟು ವರ್ಷ ಏನೆಲ್ಲ ಸವಾಲುಗಳಿದ್ವು, ಆದ್ರೆ ಈ ವರ್ಷ ತುಂಬಾ ಮೇನ್ ಸವಾಲುಗಳೇ ಬಂದಿರ್ತವೆ. ಅದರೊಳಗೆ ನೀವು ತುಂಬಾ ನೋಡಿದಿರಾ, ಅದನ್ನ ನಾನು ಹೇಳಕ್ ಹೋಗಲ್ಲ. ಯಾಕಂದ್ರೆ ಒಂದು 11 ಅಲ್ವಾ, ನನಗೆ ನಾನೇ ದೊಡ್ಡವನು, ನನಗೆ ನಾನೇ ಅನ್ನೋದು ತುಂಬಾ ನಡೀತಾ ಇತ್ತು ಬಿಗ್ ಬಾಸ್ ಮನೆಯಲ್ಲಿ ಕೂಡ ಹೊರಗಲು ಕೂಡ. ತುಂಬಾ ವಿಡಿಯೋಗಳು ಅರ್ಧಾಡ್ತಿದ್ದಾವೆ, ಎಲ್ಲ ನೋಡಿದ್ರೆ ನಾನು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ನನಗೆ ನಾನೇ ಸಾಟಿ ಅನ್ನೋದನ್ನ ತುಂಬಾ ಕಡೆ ಬಂದಿತ್ತು ವಿಚಾರಗಳು. ಬಿಗ್ ಬಾಸ್ ವಿಚಾರದ ಕುರಿತಾಗಿ 11ರ ಸೀಸನ್ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನ ತಗೊಂಡು ಬರ್ತೀನಿ. ಅದು ಏನಪ್ಪಾ ಅಂದ್ರೆ, 11 ಸೀಸನ್ 2 ಬರುತ್ತೆ. 1+1 ಅಂದ್ರೆ 2 ಬರುತ್ತೆ. 2 ಯಾರಿಗೆ ಅದೃಷ್ಟಧಾರೆ ಅಂತ ಅನ್ನೋದನ್ನ ತಿಳಿಸ್ತೀನಿ. ಸಂಪೂರ್ಣವಾಗಿ ವಿಡಿಯೋವನ್ನ ನೋಡಿ, ಕೊನೆಯಲ್ಲಿ ನಿಮಗೆ ಈ ಸೀಸನ್ ಯಾರು ಗೆಲ್ಲಬಹುದು ಅಂತ ನನ್ನ ಅನಿಸಿಕೆಯನ್ನ ತಿಳಿಸ್ತೀನಿ. ಅದೇ ರೀತಿ ಆದ್ರೇನು ಒಳ್ಳೇದು, ಆಗಲಿಲ್ಲದ್ರೂ ಒಳ್ಳೇದೇನು ತೊಂದರೆ ಇಲ್ಲ. ಸುಮ್ಮನೆ ಒಂದು ವಿಚಾರವನ್ನ ತಿಳ್ಕೊಳ್ಳೋಣ ಅಂತ. ನೋಡಿ, ಹನುಮಂತನ ಡೇಟ್ ಆಫ್ ಬರ್ತ್ ತಗೊಳ್ಳೋದಾದ್ರೆ ಹನುಮಂತ ಅವ್ರ ಡೇಟ್ ಆಫ್ ಬರ್ತ್ 7ನೇ ತಾರೀಕು ಹುಟ್ಟಿದ್ದಾರೆ. ಅವರು 7 ಮತ್ತು 2ಕ್ಕೆ ಸ್ವಲ್ಪ ಇರುಸು ಮುರುಸು ಇರುತ್ತೆ. ಚಂದ್ರ ಶಾಂತಯುತವಾಗಿರ್ತಾನೆ, 7 ಕೇತು ಆಗಿರುತ್ತೆ, ಅಲ್ಲಿ ಸ್ವಲ್ಪ ಕ್ರೂರವಾಗಿರ್ತದೆ. ಅಥವಾ ಬುದ್ಧಿವಂತಿಕೆ ಅನ್ಬಹುದು, ಅಥವಾ ಚಮತ್ಕಾರಿಕ ಮಾತುಗಳು ಅನ್ಬಹುದು, ಅಥವಾ ಒಂದು ರೀತಿಯಿಂದ ನಿಗೂಢತೆ ಅಂತಲೂ ಹೇಳಬಹುದು. ಚಂದ್ರನಿಗೂ ಕೇತುಗೂ ಸ್ವಲ್ಪ ದೂರದ ಮಾತಾಗುತ್ತೆ. ಅದಾದ್ಮೇಲೆ ತ್ರಿವಿಕ್ರಮ್ ಅವರು ತಗೊಂಡ್ರೆ ಅವರು 18ನೇ ತಾರೀಕು ಹುಟ್ಟಿದ್ದಾರೆ. ಅವ್ರಿಗೂ ಮತ್ತು ಚಂದ್ರನಿಗೂ ಈ 11ನೇ ಸೀಸನ್ 9ನೇ ತಾರೀಕು ಆಗುತ್ತೆ. 9 ಮತ್ತು 11ಕ್ಕೆ ಒಂದು 100ಕ್ಕೆ 70ರಿಂದ 80% ವರೆಗೂ ಗೆಲ್ಲುವ ಸಾಧ್ಯತೆ ಇರುತ್ತೆ. ಗೆಲ್ತಾರೆ ಅಂತ ಹೇಳಕ್ಕಾಗಲ್ಲ. ರನ್ನರ್ ಆಫ್ ಆಗಬಹುದೇನೋ, ಅಲ್ಲಿ ರನ್ನರ್ ಆಫ್ ವರೆಗೂ ಬರ್ಬೋದು. ಮತ್ತೆ ಮಂಜು ಅವರು ತಗೊಳ್ಳೋದಾದ್ರೆ ಅವ್ರು ಹುಟ್ಟಿದ್ದು 10ನೇ ತಾರೀಕು, ನಡೀತಾ ಇರೋ ಸೀಸನ್ 11 ಅಂದ್ರೆ ಚಂದ್ರ ಮತ್ತು ಸೂರ್ಯ ಸಂಗಮ ಅಂತ ಹೇಳ್ತೀವಿ. ಯಾಕಂದ್ರೆ ಚಂದ್ರ ಸೂರ್ಯ ಆದ್ಮೇಲೆ ಚಂದ್ರ ಬರ್ತಾನೆ, ಚಂದ್ರ ಆದ್ಮೇಲೆ ಸೂರ್ಯ ಬರ್ತಾನೆ. ಹಾಗಾಗಿ ಈಗಿನ ಒಂದು ಲೆಕ್ಕಾಚಾರದ ಮೇಲೆ ಈ ಸೀಸನ್ ಅನ್ನ ಗೆಲ್ಲಬಹುದು ಅನ್ನೋ ಊಹೆ ಇದೆ. ಮತ್ತು ಮೋಕ್ಷಿತಾ ಅವರದ್ದು ತಗೊಂಡ್ರೆ 22ನೇ ತಾರೀಕು ಹುಟ್ಟಿದ್ದಾರೆ. 22 ಅಂದ್ರೆ 4 ಆಗುತ್ತೆ. 4 ರಾಹು ತತ್ವವನ್ನು ಪ್ರತಿಪಾದನೆ ಮಾಡ್ತಾರೆ. ಅವರು ರನ್ನರ್ ಆಫ್ ಆಗೋದು ಕಷ್ಟ ಆಗುತ್ತೆ, ವಿನ್ನರ್ ಆಫ್ ಆಗೋದು ಕಷ್ಟ ಆಗುತ್ತೆ. ಮತ್ತು ಭವ್ಯ ಅವ್ರು ತಗೊಂಡ್ರೆ ಅವರು 26ನೇ ತಾರೀಕು ಹುಟ್ಟಿದ್ದಾರೆ. ಅವ್ರಿಗೆ 8 ಬರುತ್ತೆ, ಪರಮಾತ್ಮನ ಸಂಖ್ಯೆ ಬರುತ್ತೆ. ಹಾಗಾಗಿ ಚಂದ್ರನಿಗೂ ಪರಮಾತ್ಮನಿಗೂ ಒಂದು ಸ್ವಲ್ಪ ಏನಂತ ವೈರತ್ವ ಇಲ್ಲ, ಇವರು ಮಿತ್ರರ ಹತ್ರ ಆಗೋದಿಲ್ಲ. ಭವ್ಯ ಮತ್ತು ಮೋಕ್ಷಿತ ಇಬ್ರು ರನ್ನರ್ ಆಫ್ ಆಗೋದು ಕಷ್ಟ ಇದೆ, ವಿನ್ನರ್ ಆಫ್ ಆಗೋದು ಕಷ್ಟ ಇದೆ. ಮತ್ತು ರಜತ್ ಅವ್ರು ತಗೊಳಕ್ ಹೋದ್ರೆ ಇವ್ರದ್ದು 12ನೇ ತಾರೀಕು ಹುಟ್ಟವ್ರೆ, ಇವ್ರದ್ದು ಸಂಖ್ಯೆ ಬಂದು 3 ಬರುತ್ತೆ.
ಗುರು ತತ್ವ ಆಗಿರುತ್ತೆ. ಇವರು ರನ್ನರ್ ಅಪ್ ಆಗಬಹುದು ಅಂತ ಹೇಳ್ತೀನಿ. ಒಟ್ಟಾರೆ ಹೇಳೋದಾದ್ರೆ ಈ ವರ್ಷದ ಬಿಗ್ ಬಾಸ್ ಸೀಸನ್ 11ರ ರನ್ನರ್ ಅಪ್ ಮತ್ತು ವಿನ್ನರ್ ಅಪ್ ಯಾರಾಗ್ತಾರೆ ಅನ್ನೋದ ವಿಚಾರ ಕುರಿತು ಹೇಳಿದ್ದೀನಿ. ಹೇಳೋದಾದ್ರೆ ತ್ರಿವಿಕ್ರಮ್, ಮಂಜು, ರಜತ್ ಇವ್ರು ಮೂರರಲ್ಲಿ ಒಬ್ಬರು ವಿನ್ನರ್ ಅಪ್ ಆಗೇ ಆಗ್ತಾರೆ. ಮತ್ತು ತ್ರಿವಿಕ್ರಮ್, ರಜತ್ ಮತ್ತು ಹನುಮಂತು ಇವರು 3 ಜನದಲ್ಲಿ ಒಬ್ರು ಯಾರಾದ್ರೂ ವಿನ್ನರ್ ಅಪ್ ಆಗೇ ಆಗ್ತಾರೆ. ಈ ಸೀಸನ್ಗೆ ಹೆಣ್ಮಕ್ಳು ಅಷ್ಟು ಗೆಲ್ಲಕ್ ಆಗಲ್ಲ ಅಂತ ಅನಿಸಿಕೆ ಅಷ್ಟೇ, ಆದ್ರೂ ಆಗಬಹುದು. ಯಾಕಂದ್ರೆ ಇದು ಒಂದು ಕಲಿಯುಗ. ನಾವೆಷ್ಟೋ ಜಾತಕಗಳು ನೋಡಿರ್ತೀವಿ, ಜಾತಕದಲ್ಲಿ ಒಂದಿರುತ್ತೆ, ನಡೀತಾ ಇರೋದು ಒಂದಿರುತ್ತೆ. ಹಾಗಾಗಿ ನಾನು ಹೇಳಿದ್ದೀನಿ, ಯಾರು ಸೀರಿಯಸ್ ಆಗಿ ತಗೋಬೇಡಿ. ಆದ್ರೂ ಕೂಡ ಸಂತೋಷ, ಆಗಿಲ್ಲ ಅಂದ್ರೂ ಕೂಡ ಸಂತೋಷ. ನನ್ನ ಒಂದು ಅಧ್ಯಯನ ಮತ್ತು ಅದರದ್ದು ಒಂದಿಷ್ಟು ಸರ್ಚ್ ಅನ್ನ ಮಾಡಿಕೊಂಡು ಗಣಿತವನ್ನು ಮಾಡಿ ಏನೋ ಒಂದು ಸಿಲೆಬಸ್ ಅನ್ನ ಬರೆದು ಅದನ್ನ ಹೇಳಿದ್ದೀನಿ. ಕಳೆದ ಸೀಸನ್ ಅಲ್ಲೂ ಹೇಳ್ಬೇಕಂತಿದ್ದೆ, ಆಗಿರ್ಲಿಲ್ಲ. ಈ ಸೀಸನ್ ಅಲ್ಲಿ ಬೇಡ ಅಂತಿದ್ದೆ. ತುಂಬಾ ಜನ ಒಂದಾದ್ರೂ ಮಾಡಿ ನೋಡೋಣ ಹೇಗೆ ಬರ್ಬೋದು ಅಂತಂದ್ರು, ಹಾಗಾಗಿ ಮಾಡಿದ್ದೀನಿ. ಈ ಮಾಹಿತಿ ಇದೇ ತಣ್ಣವಾಗಿರ್ತಕ್ಕಂಥ ಏನಾದ್ರೂ ವಿಶೇಷವಾಗಿರ್ತಕ್ಕಂಥ ಸಂಚಿಕೆ ತಗೊಂಡ್ಬರ್ಬೇಕು ಅಂದ್ರೆ ಈ ಬಿಗ್ ಬಾಸ್ ಮಾಹಿತಿ ಇಷ್ಟ ಆಗಿದ್ರೆ ಇನ್ನು ಯಾರೆಲ್ಲ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ಕೊಂಡ್ವಿ. ಮತ್ತೆ ನಿಮ್ಗೆಲ್ಲರಿಗೂ ಮುಂದಿನ ವಿಡಿಯೋದಲ್ಲಿ ಕಾಣ್ತೀನಿ. ಎಲ್ಲರಿಗೂ ಶುಭ ಆಗಲಿ, ಶುಭ ನಮಸ್ಕಾರ.